ಜಾತಿ ಗಣತಿ ಸಮೀಕ್ಷೆಯ ದಿನಾಂಕ ವಿಸ್ತರಣೆಯಾಗೋದು ಗ್ಯಾರಂಟಿ. ಸರ್ಕಾರದ ಡೆಡ್ಲೈನ್ ಅನ್ನು ತಲುಪೋದು ಕಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಮೀಕ್ಷೆಯ ದಿನಾಂಕವನ್ನ ವಿಸ್ತರಣೆ ಮಾಡುವ ಅಥವಾ ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆ ಇದೆ. ಗ್ಯಾರಂಟಿ ನ್ಯೂಸ್ಗೆ ಸಮೀಕ್ಷೆಯ ಕುರಿತು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಅದು ಈಗಾಗಲೇ 75% ಸರ್ವೆ ಆಗಿದೆ ಅಂತ ಇದ್ದಾರೆ. ನಾಳೆವರೆಗೂ ಕೂಡ ಸಮೀಕ್ಷೆಗೆ ಟೈಮ್ ಇದೆ. ಅಂದರೆ ಇವತ್ತು ಮತ್ತು ನಾಳೆ, ಇವತ್ತು ಮುಗಿತಾ ಬಂತು. ಅಗತ್ಯ ಬಿದ್ದರೆ ವಾರಾಂತ್ಯದಲ್ಲೂ ಕೂಡ ಸರ್ವೆ ಕಾರ್ಯವನ್ನು ಮಾಡಿಸ್ತೀವಿ ಅಂತ ಇದ್ದಾರೆ. ಅಂದರೆ ವೀಕೆಂಡ್ ಶನಿವಾರ ಭಾನುವಾರವನ್ನು ಕೂಡ ಬಳಸ್ಕೊಳ್ತೀವಿ ಅಂತ. ಗ್ಯಾರಂಟಿ ನ್ಯೂಸ್ಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ ನಿಜ, ಅದೆಲ್ಲವೂ ಕೂಡ ಸರಿಯಾಗಿದೆ ಅಂತ ಮಧುಸೂದನ್ ಈಗ ಮಧುಸೂದನ್ ಅವರು ಗ್ಯಾರಂಟಿ ನ್ಯೂಸ್ಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಸಮೀಕ್ಷೆಗೆ ಹಲವು ಆರೋಪಗಳು ಕೇಳಿ ಬರ್ತಾ ಇದೆ, ಅಸಂಬದ್ಧ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂತ. ಆಮೇಲೆ ಸಮೀಕ್ಷೆಗೆ ಹೋಗುವಂಥವರು ಈ ಟೀಚರ್ಸ್ಗಳು ಪಾಪ ಅವರದ್ದೇ ಆದಂತಹ ಸಮಸ್ಯೆನ ಇನ್ನೂ ಮುಂದಿಡ್ತಾ ಇದ್ದಾರೆ. ಬೆಂಗಳೂರು ಭಾಗದಲ್ಲಿ ಒಂದು ರೀತಿ ಆದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇನ್ನೊಂದು ರೀತಿ ಸಮಸ್ಯೆ. ಒಂದೆರಡು ಕಡೆ ನಾಯಿ ಕಚ್ಚಿದೆಯಂತೆ. ಆಮೇಲೆ ಓಕೆ, ಇದೆಲ್ಲವನ್ನು ನೋಡೋಣ. ಈಗ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋ ಸುದ್ದಿ ಇದೆ. ಏನು ಹೇಳಿದ್ದಾರೆ ಅಂತ ಮೊದಲು ಕೇಳೋಣ ಬನ್ನಿ. ಸಮೀಕ್ಷೆ ಆಗಿದೆ ಅನ್ನುವಂಥದ್ದನ್ನು ಅಧಿಕೃತವಾಗಿ ಆಯೋಗವು ಕೂಡ ಅಂಕಿಅಂಶಗಳನ್ನು ಪ್ರತಿದಿನವೂ ಕೂಡ ಬಿಡುಗಡೆ ಮಾಡ್ತಾ ಇದೆ. ಈ ನಡುವೆ ಇನ್ನಷ್ಟು ದಿನಗಳ ಕಾಲ ಅವಧಿ ವಿಸ್ತರಣೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ಆರ್ ನಾಯಕ್ ಅವರಿದ್ದಾರೆ. ಸರ್ ನಮಸ್ತೆ ಸರ್. ನಾಳೆ ಡೆಡ್ಲೈನ್, ನಾಳೆ ಕೊನೆಯ ದಿನ GBA ವ್ಯಾಪ್ತಿಯ ಹೊರತುಪಡಿಸಿ ಬಹುತೇಕರು ಹೇಳ್ತಿರೋದು ಏನಂತ ಹೇಳಿದ್ರೆ ಒಂದೆರಡು ದಿನ ಎಕ್ಸ್ಟೆಂಡ್ ಆಗಬೇಕು ಅಂತ ಹೇಳ್ಬಿಟ್ಟು. ಈ ಮನಸ್ಥಿತಿಯಲ್ಲಿ ಆಯೋಗ ಮತ್ತು ಸರ್ಕಾರ ಇದೆಯಾ ಅಂತ? ಡೆಡ್ಲೈನ್ ಅನ್ನೋದು ಒಂದು ತಪ್ಪು ಕಲ್ಪನೆ. ಗೌರ್ಮೆಂಟ್ನವರು ಯಾವ ಕಾಲಕ್ಕೆ ತಾವು ಮಾಡ್ತೀರಿ ಅಂತ ಹೇಳಿ ಕೇಳಿದವಾಗ ರಜೆ ದಿನದಲ್ಲಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ, ರಜೆ 7ನೇ ತಾರೀಕಿಗೆ ಮುಗೀತದೆ. ಇಲ್ಲಿ ಟೀಚರ್ಸ್ ಸರ್ವೆ ಮಾಡೋದು ಅಷ್ಟರಲ್ಲಿ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ನಾವು 7ನೇ ತಾರೀಕಿಗೆ ಮುಗಿಸ್ತೀವಿ ಅಂತೇಳಿ ನಾವೇ ಯೋಚನೆ ಮಾಡಿ ಮುಂದುವರ್ಸಿದ್ದೀವಿ. ಸರ್ಕಾರ ಯಾವುದು ಡೆಡ್ಲೈನ್ ಅಂತ ಕೊಟ್ಟಿಲ್ಲ. ರಜೆಯಲ್ಲಿ ಮಾಡಿದರೆ ಮಕ್ಕಳಿಗೆ ತೊಂದರೆ ಆಗೋದಿಲ್ಲ, ಟೀಚಿಂಗ್ ಇದರಲ್ಲಿ ಟೀಚರ್ಸಿಗೂ ಅನುಕೂಲ ಆಗ್ತದೆ ಅಂತ ಮಾಡಿರೋದು. ನಮ್ಮ ಪ್ಲ್ಯಾನ್ ಪ್ರಕಾರ ಶುರು ಮಾಡಿ ಬ್ಯಾಂಗ್ಳೂರು, ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿ ಬಿಟ್ಟು ಬಾಕಿ ಕಡೆ ಟೀಚರ್ಸನ್ನು ನಾವು ಎಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದೀವಿ ಅಲ್ಲಿ ಸಾಕಷ್ಟು ಪ್ರೋಗ್ರೆಸ್ ಮಾಡಿದ್ದೀವಿ. ಇನಿಷಿಯಲಿ 1-2 ದಿವಸ ಮುಂಚೆ ಬೇರೆ ಬೇರೆ ಕಾರಣಾಂತರದಿಂದ ಸ್ವಲ್ಪ ಸ್ಲೋ ಆಗಿತ್ತು. ಅದನ್ನೆಲ್ಲ ಮೇಕಪ್ ಮಾಡಿ ಇವಾಗ ನಮ್ಮ ಪ್ಲ್ಯಾನ್ ಪ್ರಕಾರ 7ನೇ ತಾರೀಕಿಗೆ ಮುಗೀತದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಕಸ್ಮಾತ್ ಏನಾದರೂ ಒಂದಿಷ್ಟು ಬಿಟ್ಟು ಹೋಗಿದ್ರೆ ಅಥವಾ ಮಾಡೋ ಅವಶ್ಯಕತೆ ಇದ್ದರೆ ಮತ್ತು ವೀಕೆಂಡಿಗೆ ಅವ್ರನ್ನ ಮುಗಿಸಿ ಅಂತ ನಾವು ಹೇಳ್ತೀವಿ. ಬಟ್ ಅದನ್ನು ನಾಳೆ ತೀರ್ಮಾನ ತಗೊಳ್ಳೋದು. ನಾಳೆವರೆಗೂ ಏನಾಗಿದೆ ನೋಡಿಕೊಂಡು ನಾಳೆ ಒಳಗೆ ಮುಗಿದೋಗಿದ್ರೆ ಏನೂ ತೊಂದರೆ ಇಲ್ಲ. ಬಟ್ ಕೆಲವು ಡಿಸ್ಟ್ರಿಕ್ಟ್ನಲ್ಲಿ ಅವಶ್ಯಕತೆ ಇದ್ದರೆ ವೀಕೆಂಡಿಗೆ ಮಾಡಿ ಅಂತ ನಾವು ಕೊಡುವ ಅಂಥೇಳಿ ನಾಳೆ ಸಾಯಂಕಾಲ ನಾವು ತೀರ್ಮಾನ ಮೀಟಿಂಗ್ ಕರೆದಿದ್ದೀವಿ, ತೀರ್ಮಾನ ತಗೊಳ್ತೀವಿ. ಒಂದು ನಿಮಿಷ. ಹೇಳಿದ್ರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಎಕ್ಸ್ಟೆಂಡ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಶನಿವಾರ ಮತ್ತು ಭಾನುವಾರ 2 ದಿನ. ಅದಕ್ಕೆ ಅಂದಾಜು ಇಟ್ಕೊಂಡಿದ್ದೀವಿ, ಇದೇ ದಿವಸ ಮಾಡ್ತೀವಿ ಅಂತ ಏನಿಲ್ಲ. ಅಕಸ್ಮಾತ್ 7ನೇ ತಾರೀಕು ಮುಗಿದಿದ್ರೆ ಶನಿವಾರ ಅರ್ಧ ದಿವಸ ಇರ್ತದೆ ಟೀಚರ್ಸಿಗೆ, ಭಾನುವಾರ ರಜೆ ಇರ್ತದೆ, ಅವಾಗ ಮುಗಿಸ್ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೇನೆ. ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಏನಿಲ್ಲ. ಅದೆಲ್ಲ ತೀರ್ಮಾನ ನಾಳೆ ಸಿಚುವೇಶನ್ ಇದೆ ನೋಡಿಕೊಂಡು ಡಿಸೈಡ್ ಮಾಡಬೇಕು. ಅದಕ್ಕೆ ನಾವು ನಾಳೆ ಒಂದು ಸಾಯಂಕಾಲ ಮೀಟಿಂಗ್ ಇರ್ತದೆ, ಅದರಲ್ಲಿ ಅಂಕಿಅಂಶಗಳನ್ನೆಲ್ಲ ತಗೊಂಡು ಆಮೇಲೆ ಡಿಸೈಡ್ ಮಾಡ್ತೀವಿ.
ಇದಿಷ್ಟು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ಆರ್ ನಾಯಕ್ ಅವರ ಒಂದು ಮಾತು. ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮ್ಮ ಆಯೋಗ ಮಾಡ್ತಾ ಇರುವಂತಹ ಸರ್ವೆಯಲ್ಲಿ ಯಾರ ಮಧ್ಯಪ್ರವೇಶವೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ತನ್ನದೇ ಆದಂತಹ ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಇದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳು ಯಾವತ್ತೂ ಕೂಡ ನಮಗೆ ಯಾವುದೇ ಸೂಚನೆಗಳನ್ನು ಕೂಡ ಕೊಟ್ಟಿಲ್ಲ. ನಮ್ಮ ಆಯೋಗ ಏನು ನಿರ್ಧಾರ ಮಾಡಿದೆಯೋ ಅದರಂತೆ ನಾವು ಕೆಲಸವನ್ನು ಮಾಡ್ತಾ ಇದ್ವಿ. ಒಂದು ವೇಳೆ ಗ್ರಾಮೀಣ ಭಾಗದಲ್ಲಿ ನಾಳೆಯ ಆ ಅಂತ್ಯದ ಒಳಗಾಗಿ ಸರ್ವೆ ಕಂಪ್ಲೀಟ್ ಆಗಲಿಲ್ಲ ಅಂತ ಹೇಳಿದ್ರೆ ವಾರದ ಅಂತ್ಯದಲ್ಲಿ ಅದನ್ನು ಮುಂದುವರಿಸುವ ಯೋಚನೆಯನ್ನು ಮಾಡ್ತೀವಿ. ಅದೇ ರೀತಿ ಬೆಂಗಳೂರಲ್ಲಿ ಕನಿಷ್ಠ 10-12 ದಿನಗಳ ಕಾಲ ಸರ್ವೆ ಕಾರ್ಯ ನಡೆಯುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪೃಥ್ವಿ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.